ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಬರ್ತಾ ಇರುವಂತದ್ದು ಕರ್ನಾಟಕ ಸರ್ಕಾರಿ ನೌಕರರ ಪ್ರಯಾಣ ಭತ್ಯೆ ಅಥವಾ ಟ್ರಾವೆಲ್ ಅಲವೆನ್ಸಸ್ ನಿಯಮಾವಳಿಗಳ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಟ್ರಾವೆಲ್ ಅಲವೆನ್ಸಸ್ ಅಂದ್ರೆ ಏನು, ಎಷ್ಟು ಮ್ಯಾಕ್ಸಿಮಮ್ ಟ್ರಾವೆಲ್ ಅಲವೆನ್ಸಸ್ ಅನ್ನ ನಾವು ಪಡಿಬಹುದು, ಇದರಿಂದ ಹಣ ಏನಾದರೂ ಬರುತ್ತಾ ಅಥವಾ ಟ್ರಾವೆಲ್ ಅಲವೆನ್ಸಸ್ ಅನ್ನ ಯಾವ ರೀತಿಯಾಗಿ ಯೂಸ್ ಮಾಡಬಹುದು, ಅದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನೀಡಲಿದ್ದೇವೆ. ಸೊ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ಆಗಲಿದೆ. ಸೊ ಇಷ್ಟು ಸುದೀರ್ಘವಾಗಿರುವಂತಹ ಮಾಹಿತಿ ನೀವು ದಯವಿಟ್ಟು ಮಿಸ್ ಮಾಡದೆ ಕಂಪ್ಲೀಟ್ ಆಗಿರುವಂತಹ ವಿಡಿಯೋನ ಕೊನೆವರೆಗೂ ನೋಡಿ. ಏನಕ್ಕಂದ್ರೆ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ಸ್ಗಳಿರುತ್ತೆ, ಪ್ರತಿಯೊಬ್ಬ ಸರ್ಕಾರಿ ನೌಕರಿಗೂ ಕೂಡ ಇದರ ಬಗ್ಗೆ ಗೊತ್ತಿರಬೇಕಾಗಿರುವಂಥದ್ದು. ಸೊ ಹಾಗಾಗಿ ಒಂದೇ ಒಂದು ರಿಕ್ವೆಸ್ಟ್, ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಕರ್ನಾಟಕ ಸರ್ಕಾರಿ ನೌಕರರ ಪ್ರಯಾಣ ಭತ್ಯೆ ಟಿಎ ನಿಯಮಗಳು, KCSR ನಿಯಮಗಳ ಪ್ರಕಾರ ಟಿಎ ಲೆಕ್ಕಾಚಾರ, ವರ್ಗೀಕರಣ ಮತ್ತು ಉದಾಹರಣೆಗಳ ಒಂದು ಸಂಪೂರ್ಣ ಮಾಹಿತಿ ಅಂತ ಹೇಳಲಾಗ್ತಾ ಇದೆ. ಸೊ ಪ್ರಯಾಣ ಭತ್ಯೆ ಅಂದ್ರೆ ಏನು? ಸೊ ಮೊಟ್ಟ ಮೊದಲನೇದಾಗಿ ಮೂಲ ಉದ್ದೇಶ ಮತ್ತು ನಿಯಮಗಳ ಒಂದು ಪರಿಚಯನ ನಾವು ನೋಡೋದಾದ್ರೆ, ಪ್ರಯಾಣ ಭತ್ಯೆಯ ಒಂದು ಮೂಲ ಉದ್ದೇಶಗಳು ಸೊ ಕರ್ತವ್ಯದ ಮೇಲಿನ ಪ್ರಯಾಣ ಅಂತ ಹೇಳಲಾಗ್ತಾ ಇದೆ. ಸೊ ಕರ್ತವ್ಯದಲ್ಲಿರುವಾಗ ಒಂದು ಏನು ಪ್ರಯಾಣವನ್ನ ಮಾಡ್ತಾರೆ ಅಥವಾ ಒಂದು ಏನು ಟ್ರಾವೆಲಿಂಗ್ ಅನ್ನ ಮಾಡ್ತಾರೆ, ಅದಕ್ಕೆ ನೀಡುವಂತಹ ಒಂದು ಭತ್ಯೆ. ಸರ್ಕಾರಿ ಕೆಲಸದ ನಿಮಿತ್ತ ಕೇಂದ್ರ ಕಚೇರಿಯಿಂದ ಬೇರೆಡೆಗೆ ಪ್ರಯಾಣಿಸುವಾಗ ತಗಲುವ ನೈಜ ವೆಚ್ಚಗಳನ್ನು ಭರಿಸಲು ಟಿಎ ನೀಡಲಾಗುತ್ತದೆ. ಲಾಭದ ಒಂದು ಮೂಲವಲ್ಲ. ಪ್ರಯಾಣ ಭತ್ಯೆಯು ನೌಕರರಿಗೆ ಲಾಭದಾಯಕವಾಗಿರಬಾರದು, ಇದು ಕೇವಲ ಪ್ರಯಾಣದ ಒಂದು ಖರ್ಚುಗಳನ್ನು ಸರಿದೂಗಿಸಲು ಮಾತ್ರ ಅಂತ ಹೇಳ್ತಿದ್ದಾರೆ. KCSR ನಿಯಮಗಳು ಏನು ಹೇಳುತ್ತೆ ಅಂದ್ರೆ, ಕರ್ನಾಟಕ ನಾಗರಿಕ ಸೇವಾ ನಿಯಮಗಳ ಭಾಗ 8ರ ಅಡಿಯಲ್ಲಿ ಪ್ರಯಾಣ ಭತ್ಯೆ ನಿಯಮಾವಳಿಗಳನ್ನ ಕಟ್ಟುನಿಟ್ಟಾಗಿ ವಿವರಿಸಲಾಗಿದೆ. ಘಟಕಗಳು ಬಂದ್ಬಿಟ್ಟು, ಇದು ಪ್ರಯಾಣದ ಟಿಕೆಟ್ ದರ, ಫೇರ್ ಮತ್ತು ಅಲ್ಲಿ ಉಳಿಯುವ ದಿನಗಳಿಗಾಗಿ ದಿನದ ಭತ್ಯೆ ಡೈಲಿ ಅಲವೆನ್ಸಸ್ ಡಿಎ ಅನ್ನು ಕೂಡ ಒಳಗೊಂಡಿರುತ್ತದೆ. ಸೊ ಟಿಕೆಟ್ನ ದರ ಮತ್ತು ಡೈಲಿ ಅಲವೆನ್ಸಸ್ ಅನ್ನು ಕೂಡ ಈ ಒಂದು ಟ್ರಾವೆಲ್ ಅಲವೆನ್ಸಸ್ ಅಲ್ಲಿ ಒಳಗೊಳಿಸಲಾಗಿರುತ್ತದೆ ಅಥವಾ ಅದ್ರ ಜೊತೆಗೇನೆ ನೀಡಲಾಗುತ್ತದೆ ಅಂತ ಅರ್ಥ. ಇದಾದ್ಮೇಲೆ ನೌಕರರ ವರ್ಗೀಕರಣ. ಸೊ ಗ್ರೂಪ್ ಎ, ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಅಂಡ್ ಡಿ ನೌಕರರಿಗೆ ಯಾವ ರೀತಿಯಾದಂತಹ ಒಂದು ಟಿಎನ ನೀಡಲಾಗುತ್ತದೆ ಅಂತ ನೀವು ನೋಡಿದ್ರೆ, ಪ್ರಯಾಣ ಭತ್ಯೆ ದರಗಳನ್ನು ನಿರ್ಧರಿಸಲು ನೌಕರರು ಪಡೆಯುತ್ತಿರುವ ಮೂಲ ವೇತನದ ಆಧಾರದ ಮೇಲೆ ಅವರನ್ನು ವಿವಿಧ ಗುಂಪುಗಳಾಗಿ ವಿಂಗಡಿಸಲಾಗುತ್ತದೆ. ಸೊ ಗ್ರೂಪ್ ಎ ನೌಕರರಾಗಿದ್ದರೆ ಅವರಿಗೆ ಒಂದು ಡಿಫರೆಂಟ್ ಆಗಿರುವಂತಹ ಟ್ರಾವೆಲ್ ಅಲವೆನ್ಸ್ ಇರುತ್ತೆ, ಗ್ರೂಪ್ ಬಿ ಇದ್ರೆ ಬೇರೆ ಇರುತ್ತೆ. ಉನ್ನತ ಶ್ರೇಣಿಯ ಅಧಿಕಾರಿಗಳು ಅತಿ ಹೆಚ್ಚಿನ ಮೂಲ ವೇತನ ಪಡೆಯುವವರು, ಉದಾಹರಣೆಗೆ ಜಂಟಿ ನಿರ್ದೇಶಕರು, ಕಾರ್ಯದರ್ಶಿಗಳು, ಇವರಿಗೆ ವಿಮಾನದ ಪ್ರಯಾಣ, AC ಫಸ್ಟ್ ಕ್ಲಾಸ್ ರೈಲು ಪ್ರಯಾಣಕ್ಕೆ ಅರ್ಹತೆ ಇರುತ್ತದೆ. ಗ್ರೂಪ್ ಬಿ ನೌಕರರು ಬೇಸಿಕಲಿ ಗ್ಯಾಜೆಟೆಡ್ ಮತ್ತು ಹಿರಿಯ ನಾನ್ ಗ್ಯಾಜೆಟೆಡ್ ಅಧಿಕಾರಿಗಳು, ಉದಾಹರಣೆಗೆ ತಹಶೀಲ್ದಾರ್, ಸಹಾಯಕ ನಿರ್ದೇಶಕರು, ಇವರಿಗೆ AC ಸೆಕೆಂಡ್ ಕ್ಲಾಸ್ ರೈಲು ಮತ್ತು ವೋಲ್ವೋ ಬಸ್ ಪ್ರಯಾಣಕ್ಕೆ ಅರ್ಹತೆ ಇರುತ್ತದೆ. ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ನೌಕರರು ಬಂದ್ಬಿಟ್ಟು SDA, SDC, FDA ಗುಮಾಸ್ತರು ಮತ್ತು ಡಿ ಗ್ರೂಪ್ ನೌಕರರು, ಇವರ ಮೂಲ ವೇತನದ ಆಧಾರದ ಮೇಲೆ ರೈಲಿನಲ್ಲಿ ಸ್ಲೀಪರ್ ಕ್ಲಾಸ್ ಅಥವಾ ಸಾಮಾನ್ಯ ಬಸ್ ಪ್ರಯಾಣದ ಒಂದು ದರಗಳನ್ನು ನೀಡಲಾಗುತ್ತದೆ. ಸೊ ಬೇಸಿಕಲಿ ನಿಮ್ಮ ಒಂದು ಹುದ್ದೆಗೆ ಅನುಗುಣವಾಗಿ ಬೇರೆ ಬೇರೆ ಒಂದು ಸೌಲಭ್ಯಗಳಿರುತ್ತೆ. ಸೊ ಗ್ರೂಪ್ ಎ ಇದ್ರೆ AC ಅಥವಾ ಫಸ್ಟ್ ಕ್ಲಾಸ್ ವಿಮಾನ ಪ್ರಯಾಣವನ್ನು ಅಲೋಡ್ ಇದೆ. ಗ್ರೂಪ್ ಬಿ ಇದ್ರೆ ಥರ್ಡ್ AC ಮತ್ತು ಅವರಿಗೆ ಒಂದು ವೋಲ್ವೋ ಬಸ್ನ ಒಂದು ಪ್ರಯಾಣ ಉಚಿತವಾಗಿರುತ್ತೆ, ಅಂದ್ರೆ ಅದಕ್ಕೆ ಒಂದು ಅಲವೆನ್ಸಸ್ ಅನ್ನು ನೀಡಲಾಗುತ್ತೆ. ಗ್ರೂಪ್ ಸಿ ಮತ್ತು ಡಿ ಇದ್ರೆ ನಾರ್ಮಲ್ ರೈಲಿನ ಸ್ಲೀಪರ್ ಕ್ಲಾಸ್ ಮತ್ತು ಸಾಮಾನ್ಯ ಬಸ್ ಒಂದು ಪ್ರಯಾಣವನ್ನ ನೀಡಲಾಗ್ತಾ ಇದೆ. ಸೊ ಅದ್ರ ಬಗ್ಗೆ ಮಾಹಿತಿ ಇಲ್ಲಿ ನಾವು ನೋಡಿದ್ದೇವೆ. ಸೊ ಇದಾದ್ಮೇಲೆ ಪ್ರಯಾಣದ ವಿಧಾನಗಳು ಮತ್ತು ಅರ್ಹತೆ. ಸೊ ರೈಲು ಮತ್ತು ಬಸ್ ಪ್ರಯಾಣ ಮಾಡಬೇಕು ಅಂದ್ರೆ ಯಾವ ರೀತಿಯಾದಂತಹ ವಿಧಾನ ಇದೆ ಮತ್ತೆ ಅರ್ಹತೆಗಳು ಏನಿದೆ ಅಂತ ನೀವು ನೋಡಿದ್ರೆ, ಮೊಟ್ಟ ಮೊದಲನೇದಾಗಿ ಪ್ರಯಾಣಿಸಿದ ನೈಜ ಟಿಕೆಟ್ ದರವನ್ನು ಆಕ್ಚುಯಲ್ ಫೇರ್ ಮರುಪಾವತಿಸಲಾಗುತ್ತದೆ. ಎಷ್ಟು ಆಕ್ಚುಯಲ್ ಟಿಕೆಟ್ ಇದೆ ಅದನ್ನ ಮರುಪಾವತಿ ಮಾಡಲಾಗುತ್ತದೆ. ನೌಕರನು ತನ್ನ ವೇತನ ಶ್ರೇಣಿಗೆ ನಿಗದಿಪಡಿಸಿದ ಕ್ಲಾಸ್ಗಿಂತ, ಉದಾಹರಣೆ ಸ್ಲೀಪರ್ ಬದಲಾಗಿ ಸೆಕೆಂಡ್ AC ಮೇಲಿನ ಕ್ಲಾಸ್ನಲ್ಲಿ ಪ್ರಯಾಣಿಸಿದರೆ ಆತನಿಗೆ ಅರ್ಹವಿರುವ ಕ್ಲಾಸ್ನ ದರವನ್ನು ಮಾತ್ರ ನೀಡಲಾಗುತ್ತದೆ. ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು ಸ್ಲೀಪರ್ಗೆ ಅಂದ್ರೆ ಎಲಿಜಿಬಲ್ ಇದ್ದೀರಾ ಅಂತ ಅನ್ಕೊಳ್ಳಿ, ಆದ್ರೆ ನೀವು ಥರ್ಡ್ AC ಯಲ್ಲಿ ಟ್ರಾವೆಲ್ ಮಾಡಿದ್ರೆ ಸ್ಲೀಪರ್ಗೆ ಫಾರ್ ಎಕ್ಸಾಂಪಲ್ 700 ರೂಪಾಯಿ ಆಗಿದೆ ಅಂತ ಅನ್ಕೊಳ್ಳಿ, ಅಂಡ್ ನೀವು ಥರ್ಡ್ AC ಯಲ್ಲಿ ಟ್ರಾವೆಲ್ ಮಾಡಿ ಅದನ್ನ ಬೇಸಿಕಲಿ 1000 ರೂಪಾಯಿ ನೀವು ಕೊಟ್ಟಿದ್ದೀರಾ. ಸೊ ಹಾಗಾದ್ರೆ ನಿಮಗೆ 1000 ರೂಪಾಯಿ ರಿಫಂಡ್ ಆಗೋದಿಲ್ಲ, 700 ರೂಪಾಯಿ ಮಾತ್ರ ರಿಫಂಡ್ ಆಗುತ್ತೆ. ಏನಕ್ಕಂದ್ರೆ ಅದು ನೀವು ಅರ್ಹರ್ ಇರುವಂಥದ್ದು. ಸೊ ಹಾಗಾಗಿ ನೀವು ಯಾವುದಕ್ಕೆ ಅರ್ಹರ್ ಆಗಿರ್ತೀರಾ ಆ ಒಂದು ಅಮೌಂಟ್ ಅನ್ನ ಇಲ್ಲಿ ರಿಫಂಡ್ ಮಾಡಲಾಗುತ್ತೆ. ಅದು ಸೆಕೆಂಡ್ ಪಾಯಿಂಟ್ ಹೇಳ್ತಾ ಇರುವಂಥದ್ದು. ರೈಟ್. ಸೊ ಇದಾದ್ಮೇಲೆ ಥರ್ಡ್ ಪಾಯಿಂಟ್ ಬಂದ್ಬಿಟ್ಟು, ಟಿಕೆಟ್ ಮತ್ತು ರಸೀದಿಗಳನ್ನ ಕಡ್ಡಾಯವಾಗಿ ಲಗತ್ತಿಸಬೇಕು. ಸೊ ಫೇಕ್ ಕ್ಲೇಮ್ಸ್ಗಳನ್ನ
ಇಲ್ಲಿ ತಡೆಗಟ್ಟುವುದಕ್ಕಾಗಿ ಟಿಕೆಟ್ ಮತ್ತು ಅದರ ಒಂದು ರಿಸೀಟ್ಗಳನ್ನು ಪೇ ಮಾಡಿರುವಂತಹ ಬಿಲ್ಗಳನ್ನು ಕಡ್ಡಾಯವಾಗಿ ಲಗತ್ತಿಸಿರುವಂತಹ ಒಂದು ನಿಯಮವನ್ನು ಕೂಡ ಇಲ್ಲಿ ಜಾರಿಗೆ ತರಲಾಗಿದೆ. ಸೊ ವಿಮಾನಯಾನದ ಒಂದು ಪ್ರಯಾಣವನ್ನು ನಾವು ಡಿಸ್ಕಸ್ ಮಾಡೋದಾದ್ರೆ ಕೇವಲ ನಿರ್ದಿಷ್ಟ ಉನ್ನತ ವೇತನ ಶ್ರೇಣಿ ಅಧಿಕಾರಿಗಳಿಗೆ ಗ್ರೂಪ್ ಎ ಮಾತ್ರ ವಿಮಾನ ಪ್ರಯಾಣಕ್ಕೆ ಅವಕಾಶ ನೀಡಲಾಗಿದೆ. ತುರ್ತು ಸಂದರ್ಭಗಳಲ್ಲಿ ಇತರ ಅಧಿಕಾರಿಗಳು ಸರ್ಕಾರದ ಅಥವಾ ಇಲಾಖೆ ಮುಖ್ಯಸ್ಥರ ಪೂರ್ವಾನುಮತಿ ಪ್ರಯರ್ ಅಪ್ರೂವಲ್ ಅನ್ನು ಪಡೆದು ವಿಮಾನದಲ್ಲಿ ಪ್ರಯಾಣಿಸಬಹುದಾಗಿದೆ. ಬಟ್ ಇದು ನಾರ್ಮಲ್ ಇರುವಂತದ್ದು ಗ್ರೂಪ್ ಎ ನೌಕರರಿಗೆ ಮಾತ್ರ. ಅಂಡ್ ಇದಾದ್ಮೇಲೆ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ದಿನ ಭತ್ಯೆ ಡೈಲಿ ಅಲವೆನ್ಸಸ್, ಅಂದ್ರೆ ಅವರು ಟ್ರಾವೆಲ್ ಮಾಡುತ್ತಿರುವಾಗ ಡೈಲಿ ಖರ್ಚು ಮಾಡೋದಕ್ಕೆ ಏನು ಹಣ ಬೇಕಾಗುತ್ತೆ ಅದಕ್ಕೆ ಸಂಬಂಧಿಸಿದಂತೆ ಕೂಡ ಇಲ್ಲಿ ಒಂದಿಷ್ಟು ನಿಯಮಾವಳಿಗಳಿದೆ. ಅದೇನಿದೆ ಅಂತ ನಾವು ನೋಡೋಣ ಬನ್ನಿ. ದಿನ ಭತ್ಯೆ ಡೈಲಿ ಅಲವೆನ್ಸಸ್ ದರಗಳು ಕೇಂದ್ರ ಕಚೇರಿಯಿಂದ ಹೊರಗೆ ತಂಗುವ ಪ್ರತಿ 24 ಗಂಟೆಗಳ ಅಥವಾ ಅದರ ಭಾಗಕ್ಕೆ ಡಿಎ ನೀಡಲಾಗುತ್ತದೆ, ಡೈಲಿ ಅಲವೆನ್ಸಸ್ ಅನ್ನ ನೀಡಲಾಗುತ್ತದೆ. ಕೆಳಗಿನ ದರಗಳು 7ನೇ ವೇತನ ಆಯೋಗದ ಅಂದಾಜು ಮಾದರಿ ದರಗಳಾಗಿವೆ. ಸೊ ನೌಕರರ ಮೂಲ ವೇತನ, ಸೊ ಮೊದಲನೇ ಒಂದು ಕಾಲಮ್ ತೋರಿಸ್ತಾ ಇರುವಂತದ್ದು. ಎರಡನೇ ಕಾಲಮ್ ರಾಜ್ಯದೊಳಗೆ ಅಥವಾ ಬಿಬಿಎಂಪಿ ಮಹಾನಗರ ಪಾಲಿಕೆಯಲ್ಲಿದ್ರೆ, ರಾಜ್ಯದೊಳಗೆ ಇತರೆ ಸ್ಥಳಗಳಲ್ಲಿ, ರಾಜ್ಯದ ಹೊರಗೆ ಹೋದ್ರೆ ಯಾವ ರೀತಿಯಾದಂತಹ ಒಂದು ಡೈಲಿ ಅಲವೆನ್ಸಸ್ ನೀಡಲಾಗುತ್ತದೆ ಅಂತ. ಸೊ ನೀವು ಗ್ರೂಪ್ ಎ ನೌಕರರಾಗಿದ್ರೆ, ಸೊ ಮೊಟ್ಟ ಮೊದಲನೇದಾಗಿ ನೀವು ನೋಡ್ತಾ ಇರುವಂತದ್ದು ಗ್ರೂಪ್ ಎ ನೌಕರರಾಗಿದ್ರೆ ಯಾವ ರೀತಿಯಾಗಿದೆ ಅಂತ, ಗ್ರೂಪ್ ಬಿ ನೌಕರಿಗೆ ಯಾವ ರೀತಿಯಾಗಿದೆ ಅಂತ ಡಿಫರೆಂಟ್ ಇದೆ. ಸೊ ಗ್ರೂಪ್ ಎ ನೌಕರರಿಗೆ ಅವರ ಒಂದು ವೇತನ 80,000 ರೂಪಾಯಿ ಪ್ಲಸ್ ಮೂಲ ವೇತನ ಇರುತ್ತದೆ. ಅವರಿಗೆ ರಾಜ್ಯದೊಳಗೆ ತಂಗ್ತಾ ಇದ್ರೆ ದಿನಕ್ಕೆ 700 ರೂಪಾಯಿ ಅಲವೆನ್ಸಸ್ ನೀಡಲಾಗುತ್ತೆ. ರಾಜ್ಯದೊಳಗೆ ಅದು ಕೂಡ ಇತರ ಸ್ಥಳಗಳಲ್ಲಿ ಮೆಟ್ರೋಪಾಲಿಟನ್ ಸಿಟೀಸ್ ಬಿಟ್ಟು ಬೇರೆ ಕಡೆ ಇದ್ರೆ 550, ರಾಜ್ಯದ ಹೊರಗಡೆ ಹೋದ್ರೆ 1000 ರೂಪಾಯಿ ದಿನಕ್ಕೆ ನೀಡ್ತಾರೆ. ಗ್ರೂಪ್ ಬಿ ನೌಕರರಿಗೆ 50,000ರಿಂದ 79,999 ಬೇಸಿಕ್ ಇರುವಂತವರಿಗೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ 550, ರಾಜ್ಯದ ಒಳಗೆ ಬೇರೆ ಪ್ರದೇಶದಲ್ಲಿ 450 ಮತ್ತು ರಾಜ್ಯದ ಹೊರಗೆ 800 ರೂಪಾಯಿ. ಗ್ರೂಪ್ ಸಿ ನೌಕರರಿಗೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ 400 ರೂಪಾಯಿ ಅವರ ಒಂದು ವೇತನ ಶ್ರೇಣಿ 30,000ದಿಂದ 49,999 ಇರುವಂಥದ್ದು. ಇದಾದ್ಮೇಲೆ ರಾಜ್ಯದೊಳಗೆ ಇತರೆ ಪ್ರದೇಶಗಳಲ್ಲಿ 350, ರಾಜ್ಯದ ಹೊರಗಡೆ ಬಂದ್ಬಿಟ್ಟು 600 ರೂಪಾಯಿ ದಿನಕ್ಕೆ ನೀಡಲಾಗುತ್ತದೆ. ಗ್ರೂಪ್ ಡಿ ನೌಕರರಿಗೆ ದಿನಕ್ಕೆ ಬಿಬಿಎಂಪಿಯಲ್ಲಿ 300 ರೂಪಾಯಿ, ರಾಜ್ಯದೊಳಗೆ ಇತರೆ ಪ್ರದೇಶಗಳಲ್ಲಿ 250 ಮತ್ತು ಬೇರೆ ರಾಜ್ಯಗಳಿಗೆ ಪ್ರಯಾಣ ಮಾಡಿದ್ರೆ 450 ರೂಪಾಯಿಯನ್ನ ನೀಡಲಾಗ್ತಾ ಇರುವಂಥದ್ದು ಇಲ್ಲಿ ನೀವು ನೋಡ್ತಾ ಇದ್ದೀರಾ. ಅಂಡ್ ಇದಾದ್ಮೇಲೆ ಇನ್ನೊಂದು ಸ್ಪೆಷಲ್ ಅಲವೆನ್ಸಸ್ ಬರುತ್ತೆ, ಮೈಲೇಜ್ ಅಲವೆನ್ಸಸ್ ಅಂತ ಕರಿತೀವಿ. ಸೊ ಇದು ಕೂಡ ಜಾಸ್ತಿ ಜನರಿಗೆ ಗೊತ್ತಿರೋದಿಲ್ಲ, ಬಟ್ ಇದು ಕೂಡ ಇರುವಂಥದ್ದು. ಮೈಲೇಜ್ ಅಲವೆನ್ಸಸ್ ಅಂದ್ರೆ ಏನು, ಯಾವ ರೀತಿಯಾಗಿ ನೀಡಲಾಗುತ್ತದೆ ಅಂತ ನೀವು ನೋಡಿದ್ರೆ, ಸ್ವಂತ ವಾಹನವನ್ನ ಕಾರು ಅಥವಾ ದ್ವಿಚಕ್ರ ವಾಹನ ಸರ್ಕಾರಿ ಕೆಲಸಕ್ಕಾಗಿ ಬಳಸಿದಾಗ ಈ ಒಂದು ಭತ್ಯೆಯನ್ನು ನೀಡಲಾಗುತ್ತದೆ. ಇದನ್ನ ಪ್ರತಿ ಕಿಲೋಮೀಟರ್ ದರದಲ್ಲಿ ಲೆಕ್ಕ ಹಾಕಲಾಗುತ್ತದೆ. ಪ್ರಸ್ತುತ ಪರಿಷ್ಕೃತ ದರಗಳ ಅನ್ವಯ ಸ್ವಂತ ಕಾರು 14 ರೂಪಾಯಿ ಕಿಲೋಮೀಟರ್ ಈ ರೀತಿಯಾಗಿ ನೀಡಲಾಗುತ್ತೆ. ಸ್ವಂತ ದ್ವಿಚಕ್ರ ವಾಹನ ಇದ್ರೆ 7 ರೂಪಾಯಿ ಕಿಲೋಮೀಟರ್ಗೆ ಇಲ್ಲಿ ಹಣವನ್ನು ನೀಡಲಾಗುತ್ತೆ. ಅಂದ್ರೆ ಸರ್ಕಾರಿ ಕೆಲಸಕ್ಕಾಗಿ ನೀವು ನಿಮ್ಮ ಒಂದು ಸ್ವಂತ ವಾಹನವನ್ನು ಬಳಸಿಕೊಂಡು ಹೋದ್ರೆ ಅದಕ್ಕೂ ಕೂಡ ಪ್ರತಿ ನೀವು ಕಾರಲ್ಲಿ ಹೋಗ್ತಾ ಇದ್ರೆ 1 ಕಿಲೋಮೀಟರ್ ಚಲಿಸಿದ್ರೆ 14 ರೂಪಾಯಿನ ನೀಡಲಾಗುತ್ತೆ, ಮತ್ತು ಸ್ವಂತ ದ್ವಿಚಕ್ರ ವಾಹನವನ್ನು ಬಳಸಿದ್ರೆ ಪ್ರತಿ 1 ಕಿಲೋಮೀಟರ್ ಚಲಿಸಿದ್ದಕ್ಕಾಗಿ 7 ರೂಪಾಯಿಯನ್ನ ಇಲ್ಲಿ ನೀಡಲಾಗುತ್ತೆ. ರೈಲ್ವೆ ನಿಲ್ದಾಣ ಅಥವಾ ಬಸ್ ನಿಲ್ದಾಣದಿಂದ ಸಭೆ ನಡೆಯುವ ಸ್ಥಳಕ್ಕೆ ಹೋಗಲು ಸ್ಥಳೀಯ ಪ್ರಯಾಣ ಟ್ಯಾಕ್ಸಿ ಅಥವಾ ಆಟೋ ಬಳಸಿದರೂ ನಿಗದಿತ ಮೈಲೇಜ್ ದರವನ್ನ ಪಡೆಯಬಹುದು. ಟ್ಯಾಕ್ಸಿ ಬಿಲ್ ಆಧಾರದ ಮೇಲೆ ಅದನ್ನ ನೀಡಬಹುದಾಗಿದೆ. ಸೊ ಬೇಸಿಕಲಿ ಸಭೆಗೆ ಹೋಗುವಾಗ ಟ್ಯಾಕ್ಸಿ ಅಥವಾ ಆಟೋ ಬಳಸಿದ್ರೆ ಅದರ ಒಂದು ಹಣ ಕೂಡ ಪಡೆಯಬಹುದಾಗಿದೆ ಅಂತ ಇಲ್ಲಿ ಕ್ಲಿಯರ್ ಆಗಿ ಬರೆಯಲಾಗಿದೆ. ಸೊ ಪ್ರಯಾಣ ಭತ್ಯೆ ಲೆಕ್ಕಾಚಾರದ ಒಂದು ಉದಾಹರಣೆಯೊಂದಿಗೆ ನಾವು ಡಿಸ್ಕಷನ್ ಮಾಡೋದಾದ್ರೆ, ಸೊ ಇಷ್ಟುವರೆಗೆ ನಾವು ರೂಲ್ಸ್ಗಳನ್ನು ನೋಡಿದ್ದೇವೆ, ಯಾರಿಗೆ ನೀಡಲಾಗುತ್ತೆ ಯಾವ ರೀತಿ ಅಲ್ಲ ಅಂತ. ಆದರೆ ಒಂದು ಉದಾಹರಣೆಯೊಂದಿಗೆ ನಾವು ತಿಳಿದುಕೊಂಡ್ರೆ ಇದು ಕ್ಲಿಯರ್ ಆಗುತ್ತೆ. ಸೊ ಒಂದು ಸನ್ನಿವೇಶವನ್ನು ತೆಗೆದುಕೊಳ್ಳಿ. ಗ್ರೂಪ್ ಬಿ ಅಧಿಕಾರಿ ಅಂತ ಉದಾಹರಣೆಗೆ ತೆಗೆದುಕೊಳ್ಳಿ. ಅವರ ಒಂದು ಮೂಲ ವೇತನ 60,000 ರೂಪಾಯಿ ಇದೆ. ಸರ್ಕಾರಿ ಸಭೆಗಾಗಿ ಬೆಂಗಳೂರಿನಿಂದ ಮೈಸೂರಿಗೆ ರೈಲಿನಲ್ಲಿ ಪ್ರಯಾಣಿಸಿ 1 ದಿನ ತಂಗಿ ವಾಪಸ್ ಆಗುತ್ತಾರೆ. ಅರ್ಹತೆ ಸೆಕೆಂಡ್ ಎಸಿ ರೈಲು, ಮೈಸೂರಿನಲ್ಲಿ ಡಿಎ 550 ರೂಪಾಯಿ. ಸೊ ವಿವರಣೆ ಬಂದ್ಬಿಟ್ಟು ಯಾವ ರೀತಿ ಆಗುತ್ತೆ ನೋಡಿ. ಹೋಗುವ ಪ್ರಯಾಣ ದರ ಬೆಂಗಳೂರು ಟು ಮೈಸೂರು ಸೆಕೆಂಡ್ ಎಸಿ ರೈಲು ಟಿಕೆಟ್ ದರ ಮೊತ್ತ ಎಷ್ಟಾಗುತ್ತೆ, 450 ರೂಪಾಯಿ ಆಗುತ್ತೆ ಅಂದಾಜು. ಬರುವ ಪ್ರಯಾಣ ದರ ಸೆಕೆಂಡ್ ಎಸಿ ರೈಲು ಟಿಕೆಟ್ ದರ ನೈಜ ವೆಚ್ಚ 450 ರೂಪಾಯಿ ಆಯಿತು. ದಿನದ ಭತ್ಯೆ 1 ದಿನದ ಹಾಲ್ಟ್ ಮೈಸೂರು ಪಾಲಿಕೆ ವ್ಯಾಪ್ತಿಯಲ್ಲಿ 550 ರೂಪಾಯಿ ಆಯಿತು. ಸ್ಥಳೀಯ ಪ್ರಮಾಣ ಮೈಲೇಜ್ ಭತ್ಯೆ ನಿಲ್ದಾಣದಿಂದ ಕಚೇರಿಗೆ 10 ಕಿಲೋಮೀಟರ್ ಇಂಟು 2 20 ಕಿಲೋಮೀಟರ್ ಇಂಟು 14 ಟ್ಯಾಕ್ಸಿ ದರ 280 ರೂಪಾಯಿ ಆಯಿತು. ಒಟ್ಟು ಕ್ಲೇಮ್ ಮಾಡಬಹುದಾದ ಒಂದು ಪ್ರಯಾಣ ಭತ್ಯೆ ಟೋಟಲ್ ಟಿಎ ಕ್ಲೇಮ್ 1730 ರೂಪಾಯಿ ಆಗ್ತಾ ಇರುವಂಥದ್ದು. ಸೊ ಈ ರೀತಿಯಾಗಿ ಒಬ್ಬ ಸರ್ಕಾರಿ ನೌಕರರು ಹೋಗುವಂಥ ಒಂದು ಟಿಕೆಟ್ ದರ, ಬರುವಂಥ ಟಿಕೆಟ್ ದರ, 1 ದಿನ ಅಲ್ಲಿ ತಂಗ್ತಾ ಇದ್ದಾರೆ ಅಂದರೆ ಅದರ ಒಂದು ಹಣ, ಮತ್ತು
ರೈಲು ನಿಲ್ದಾಣದಿಂದ ಅಥವಾ ಬೇರೆ ಯಾವುದೋ ಒಂದು ನಿಲ್ದಾಣ ಅಂತ ತಿಳ್ಕೊಳ್ಳಿ, ಆ ನಿಲ್ದಾಣದಿಂದ ಒಂದು ಸಭೆ ನಡೆಯುವಂಥ ಒಂದು ಕಚೇರಿಗೆ ಹೋಗುವಾಗ 10 ಕಿಲೋಮೀಟರ್, ಬರುವಾಗ 19 ಕಿಲೋಮೀಟರ್, ಹಾಗಾಗಿ ಇಂಟು 2 ಮಾಡ್ತೀವಿ. ಸೊ 20 ಕಿಲೋಮೀಟರ್ ಟೋಟಲ್ ಆಯಿತು, ಇಂಟು 14 ರೂಪಾಯಿ ಒಂದು ಕಿಲೋಮೀಟರ್ಗೆ. ಸೊ ಹಾಗಾಗಿ 280 ರೂಪಾಯಿ ಆ ಒಂದು ಮೈಲೇಜ್ ಭತ್ಯೆ ಅಂತ ಕರಿತೀವಿ. ಸೊ ಇದು ಟ್ಯಾಕ್ಸಿಯಲ್ಲಿ ಹೋದರೂ ಕೂಡ, ಅಂದರೆ ನೀವು ಸ್ವಂತ ವಾಹನವನ್ನು ತೆಗೆದುಕೊಂಡು ಹೋಗದೆ ನೀವು ಟ್ಯಾಕ್ಸಿಯಲ್ಲಿ, ಆಟೋದಲ್ಲಿ ಹೋದರೂ ಕೂಡ ಈ ಒಂದು ಹಣವನ್ನು ಕ್ಲೇಮ್ ಮಾಡಬಹುದಾಗಿದೆ. ಸೊ ಒಟ್ಟು 1730 ರೂಪಾಯಿ ಈ ಒಂದು ಖರ್ಚು ಆಗುತ್ತೆ, ಇದನ್ನು ಕ್ಲೇಮ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಸೊ ಪ್ರಯಾಣ ಭತ್ಯೆ ಬಿಲ್ಲುಗಳನ್ನು ಪ್ರಮಾಣ ಪೂರ್ಣಗೊಂಡ 6 ತಿಂಗಳೊಳಗೆ ಕಡ್ಡಾಯವಾಗಿ ಸಲ್ಲಿಸಬೇಕು, ಇಲ್ಲವಾದಲ್ಲಿ ಅದು ಕಾಲಾವಧಿ ಮೀರುತ್ತದೆ, ಟೈಮ್ ಬಾರ್ಡ್ ಅಂತ ಕರಿತೀವಿ. ಸೊ ಇದಕ್ಕೂ ಕೂಡ ಒಂದು ಇಂಪಾರ್ಟೆಂಟ್ ರೂಲ್ ಇದೆ. ನೀವು ಇವಾಗನೇ ಪ್ರಯಾಣ ಮಾಡಿದ್ರೆ ಇದಾದ ತಕ್ಷಣ 6 ತಿಂಗಳ ಒಳಗಾಗಿ ಇದನ್ನು ನೀವು ಕ್ಲೇಮ್ ಮಾಡಬೇಕಾಗುತ್ತೆ, ಇಲ್ಲದಾದರೆ ಅದು ಬಾರ್ ಆಗುತ್ತೆ ಅಥವಾ ಎಲಾಪ್ಸ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಸೊ ಇದಿಷ್ಟಾಗಿತ್ತು ಇವತ್ತಿನ ಒಂದು ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ಪ್ರಯಾಣ ಭತ್ಯೆಗೆ ಸಂಬಂಧಿಸಿದಂತೆ. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿರುವಂಥ ಒಂದು ಐಡಿಯಾ ಸಿಕ್ಕಿದೆ. ಪ್ರಯಾಣ ಭತ್ಯೆ ಅಂದರೆ ಏನು, ಯಾವ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ, ಆ್ಯಂಡ್ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ನಿಲ್ಲಿಸೋಣ ಸ್ನೇಹಿತರೆ. ಮತ್ತು ಇದೇ ರೀತಿಯಾದಂಥ ಅಪ್ಡೇಟ್ಸ್ಗಳನ್ನು ನಾವು ಮುಂದೆ ಕೂಡ ಕೊಡ್ತಾ ಇರ್ತೀವಿ. ಸೊ ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸರ್ಕಾರಿ ನೌಕರರಿಗೆ ಪ್ರಮುಖವಾಗಿರುವಂಥ ಒಂದು ಮಾಹಿತಿಯನ್ನು ನಾವು ಡೇ ಟು ಡೇ ಕೊಡ್ತಾನೆ ಇರ್ತೀವಿ. ಸೊ ದಟ್ಸ್ ಇಟ್ ಇನ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.